ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನೆಪಗಳು ಹೇಳುವುದು ಬೇಡ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 9ನೇ ವಚನ. ಕೆಲಸಗಳ್ಳನು ಕೆಡುಕನಿಗೆ ತಮ್ಮ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಕೆಲಸಗಳ್ಳನು, ಇನ್ನೊಂದು ಭಾಷೆಯಲ್ಲಿ ಹೇಳಿದರೆ ಸೋಮಾರಿಯು ಕೆಡುಕನಿಗೆ ತಮ್ಮ ಅಂತ. ಸೋಮಾರಿಯು ತನ್ನ ಕೆಲಸದಲ್ಲಿ ಬಹಳವಾಗಿ ಹಾಳು ಮಾಡುವವನಿಗೆ ಸಹೋದರನಾಗಿದ್ದಾನಂತೆ. ಒಬ್ಬ ವ್ಯಕ್ತಿ ತೆಂಗಿನ ಮರವನ್ನು ಹತ್ತಿ ತೆಂಗಿನಕಾಯಿಯನ್ನು ಕದಿಯುತ್ತಾ ಇದ್ದ. ತೋಟಗಾರನು ನೋಡಿಬಿಟ್ಟನ್ರಿ. ಆಗ ಅವನು ಕೇಳ್ತಾ ಇದ್ದಾನೆ, ಯಾಕಪ್ಪ ತೆಂಗಿನ ಮರ ಹತ್ತಿದೆಯಾ ಅಂತ ಕೇಳಿದಾಗ ಆ ಕಳ್ಳ ಹೇಳ್ದ, ನಾ ತೆಂಗಿನ ಮರವನ್ನು ಹುಲ್ಲು ಕಿತ್ತಲು ಹತ್ತಿದೆ. ಆಗ ಓನರ್ ಕೇಳ್ದ, ತೆಂಗಿನ ಮರದಲ್ಲಿ ಎಲ್ಲಪ್ಪ ಹುಲ್ಲಿರುತ್ತದೆ? ಅದಕ್ಕೆ ಸರ್, ಹುಲ್ಲಿಲ್ಲ ಅಂತೇಳಿ ತೆಂಗಿನ ಮರದಿಂದ ಇಳಿಯುತ್ತಾ ಇದ್ದೇನೆ. ನೋಡ್ರಿ, ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವವರು, ನೆಪ ಹೇಳುವವರು ಹೀಗೆ ತಮ್ಮ ಜೀವಮಾನವೆಲ್ಲ ಕಳೆದುಕೊಳ್ಳುತ್ತಾರೆ. ಒಬ್ಬ ಸ್ಟೂಡೆಂಟ್ ತರಗತಿಗೆ ಲೇಟಾಗಿ ಬಂದ. ಶಿಕ್ಷಕರು ಕೋಪದಿಂದ ನೋಡಿ, ಯಾಕೋ ಲೇಟ್ ಎಂಬುದಾಗಿ ಕೇಳಿದರು. ಸರ್, ಸ್ವಲ್ಪ ತಡವಾಯಿತು. ಯಾಕೋ ತಡವಾಯಿತು? ಮತ್ತೆ ಟೀಚರ್ ಕೇಳಿದಾಗ, ಸರ್ ಸ್ವಲ್ಪ ಲೇಟ್ ಆಯಿತು ಸರ್. ನೋಡ್ರಿ, ಯಾಕೆ ಲೇಟ್ ಅಂದರೆ ಸ್ವಲ್ಪ ತಡವಾಯಿತಂತೆ, ಸ್ವಲ್ಪ ತಡ ಯಾಕೆಂದರೆ ಸ್ವಲ್ಪ ಲೇಟ್ ಆಯಿತು ಸರ್. ಹೀಗೆ ಅನೇಕರು ಕುಂಟು ನೆಪಗಳನ್ನು ಹೇಳುತ್ತಾ ಅವರು ತಮ್ಮ ಜೀವಿತದಲ್ಲಿ ಕೆಲಸಗಾರನು ಅಥವಾ ಸೋಮಾರಿಯ ಹಾಗೆ ವರ್ತಿಸುವಂಥವರಾಗಿದ್ದಾರೆ. ನೋಡ್ರಿ, ನಮ್ಮನ್ನು ನಂಬಿ ಒಂದು ವೇಳೆ ಒಂದು ಜವಾಬ್ದಾರಿಯ ನೀಡಿದಾಗ ಅದನ್ನು ನಾವು ಸರಿಯಾಗಿ ಮಾಡಿ ಮುಗಿಸದೇ ಇದ್ದಾಗ ಅದಕ್ಕೆ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಾವು ಅನೇಕ ಕಾರಣಗಳು ಹೇಳುತ್ತೇವೆ. ಒಂದು ಕಾರಣ ಹೇಳೋದಕ್ಕೆ ಏನು ವಿಷಯ ಅಂದರೆ, ಆ ಕೆಲಸದಲ್ಲಿ ನಿಜವಾಗಿಯೂ ನಮಗೆ ಆಸಕ್ತಿ ಇರುವುದಿಲ್ಲ. ಮಾಡಬೇಕಾದ ಕೆಲಸವನ್ನು ಮಾಡದೆ ಇತರ ಕೆಲಸಗಳಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಕೆಲಸ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರೋದಿಲ್ಲ. ಕೇಳಿದರೆ ಏನೋ ಒಂದು ಹೇಳಿಬಿಡೋಣ, ಅದಕ್ಕೇನೋ ಒಂದು ನೆಪಗಳನ್ನು ಹೇಳಿಬಿಡೋಣ ಎಂಬುದಾಗಿ ನಮ್ಮ ಜೀವನದಲ್ಲಿ ನಾವು ಕುಂಠಿತಗೊಳ್ಳುವ ಅನುಭವದಲ್ಲಿ ಹೋಗ್ತೇವೆ. ನಾವು ಬೆಳೆಯೋದಿಲ್ಲ, ಕೆಲಸನೂ ಮಾಡೋದಿಲ್ಲ. ಕೆಲಸವನ್ನು ಮುಗಿಸದೇ ಇದ್ದಾಗ ಕೆಲಸ ಕೊಟ್ಟವರು ನಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಕಳೆದುಕೊಳ್ತಾರೆ. ತಿರುಗಿ ಅವರು ನಮ್ಮನ್ನು ನಂಬೋದೇ ಇಲ್ಲ. ಇವನು ಯಾವಾಗಲೂ ಹೀಗೆ ಹೇಳ್ತಾನೆ, ಇವನ ಸಹವಾಸ ಬೇಡ ಎಂಬುದಾಗಿ ಬಿಟ್ಟು ಬಿಡುತ್ತಾರೆ. ನೋಹನ ಜೀವನದಲ್ಲಿ ನೋಡ್ರಿ, ದೇವರು ಅವನಿಗೆ ಏನು ಅಪ್ಪನೆ ಕೊಟ್ಟರೋ, ಹೇಗೆ ಮಾಡಲಿಕ್ಕೆ ಹೇಳಿದ್ರೋ ಒಂದು ಚಾಚು ತಪ್ಪದೆ ಹಾಗೇ ಮಾಡಿದಂತೆ. ಆದಿಕಾಂಡ 6ನೇ ಅಧ್ಯಾಯ 22ರಲ್ಲಿ ಓದುತ್ತೇವೆ, ದೇವರು ಅವನಿಗೇನು ತಿಳಿಸಿದ್ರು ಹಾಗೆ ಮಾಡಿದಂತೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಕೂಡ ಆ ನೋಹನು ಸಂಪೂರ್ಣವಾದ ಕೆಲಸವನ್ನು ದೇವರು ಹೇಳಿದ ರೀತಿಯಲ್ಲಿ ಮಾಡಿದ್ದರಿಂದ ಅವನ ಕುಟುಂಬ ಕಾಪಾಡಲ್ಪಡ್ತು. ಅನೇಕ ಸ್ತೋತ್ರ, ಅವನ ಮೂಲಕ ದೇವರ ವಾಗ್ದಾನ ಹಾಗೆ ಮುಂದುವರಿಯಲಿಕ್ಕೆ ಆರಂಭವಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ನಾವು ಯಶಸ್ವಿಯಾಗಿರಬೇಕೆಂಬುದಾಗಿ, ನಾವು ಉನ್ನತಕ್ಕೆ ಏರಬೇಕು, ನಮ್ಮ ಜೀವಿತ ಅನೇಕರಿಗೆ ಒಂದು ಬ್ಲೆಸ್ಸಿಂಗ್ ಚಾನಲ್ ಆಗಬೇಕೆಂಬುದಾಗಿ ದೇವರು ಬಯಸ್ತಾರೆ. ಆದರೆ ನಾವು ಕುಂಟು ನೆಪಗಳನ್ನು ಹೇಳುವುದು ಬೇಡ. ನಮಗೆ ಯಾವ ಸಂಗತಿಗಳು, ಯಾವ ಕೆಲಸಗಳು ಕೊಡಲ್ಪಡುತ್ತದೆಯೋ ಸ್ತೋತ್ರ, ದೇವರ ಮಹಿಮೆಗಾಗಿ ನಾವು ಸರಿಯಾಗಿ ಮಾಡಿ ಮುಗಿಸಬೇಕು. ಅನೇಕ ಜನರು ಸ್ತೋತ್ರ ಚಿಕ್ಕ ಚಿಕ್ಕ ಕಾರ್ಯಗಳು ಬರುವಾಗ ಅವರು ಅದನ್ನು ಅಸಡ್ಡೆ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಏನೇ ಇರಲಿರಿ, ನಾವು ಪೂರ್ಣ ಮನಸ್ಸಿನಿಂದ ಸ್ತೋತ್ರ ನೆಪಗಳನ್ನು ಹೇಳದೆ ನಾವು ಕೆಲಸವನ್ನು ಮಾಡುತ್ತಾ ಮುಂದುವರಿಯೋಣ. ಆಗ ಮಾತ್ರ ಸ್ತೋತ್ರ ನಮ್ಮ ಜೀವನದಲ್ಲಿ ದೇವರು ಸಮೃದ್ಧಿಯನ್ನು ಕೊಡ್ತಾರೆ. ಈ ಸೋಮಾರಿಯ ಜೀವನದಲ್ಲಿ ಸಮೃದ್ಧಿ ಇರೋದಿಲ್ಲ. ಈ ಕುಂಟು ನೆಪ ಹೇಳುವವರ ಜೀವನದಲ್ಲಿ ಆಶೀರ್ವಾದ ಇರೋದಿಲ್ಲ. ಕೆಲವರು ಆಶೀರ್ವಾದವನ್ನು ಬಯಸ್ತಾರೆ, ಆದರೆ ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ. ಈ ದಿನದಿಂದ ಒಂದು ಒಪ್ಪಿಸಿಕೊಡೋಣ, ಸ್ವಾಮಿ ನಿನ್ನ ಮಹಿಮೆಗಾಗಿ ನನಗೇನು ಕೆಲಸ ಕೊಡಲ್ಪಡುತ್ತದೆಯೋ ಯಥಾರ್ಥವಾಗಿ ಯಾವಾಗಲೂ ಬೆಸ್ಟ್ ಆದದನ್ನೇ ಮಾಡ್ತಾನೆ, ನಿನ್ನ ಮಹಿಮೆಗಾಗಿ ಮಾಡ್ತಾನೆ. ಸ್ತೋತ್ರ, ನನಗೆ ಸಹಾಯ ಮಾಡಿರಿ ಎಂಬ
ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ಸ್ವಾಮಿ ಅನೇಕ ಸಾರಿ ಅಪ್ಪ ದೇವರೇ ಮಾಡಬೇಕಾದ ಕೆಲಸಗಳನ್ನು ಮಾಡದೇ ಇರುವಾಗ ನಾವು ಕುಂಟು ನೆಪಗಳನ್ನು, ಕಾರಣಗಳನ್ನು ಹೇಳುವುದುಂಟು. ಹಾಗಿರದೆ ನಮ್ಮ ಜೀವಿತದಲ್ಲಿ ದೇವರೇ ಚಿಕ್ಕ ಸಂಗತಿಯಾಗಲಿ ದೊಡ್ಡ ಸಂಗತಿಯಾಗಲಿ ನಮಗೆ ಯಾವ ಜವಾಬ್ದಾರಿ ಕೆಲಸ ಕೊಡಲ್ಪಡುತ್ತದೆಯೋ ಅದನ್ನು ನಿನ್ನ ನಾಮದ ಮಹಿಮೆಗಾಗಿ ಬೆಸ್ಟ್ ಆಗಿರುವುದನ್ನೇ ನಾವು ಮಾಡಲಿಕ್ಕೆ ಸಹಾಯ ಮಾಡಿರಿ. ಎಲ್ಲ ಸೋಮಾರಿತನವನ್ನು ದೇವರೇ ಸ್ತೋತ್ರ, ಕುಂಟು ನೆಪಗಳ ಅನುಭವವನ್ನು ತೆಗೆದು ಹಾಕಿರಿ. ನಮ್ಮ ಜೀವಿತ ಅನೇಕರಿಗೆ ಸ್ವಾಮಿ ಆಶೀರ್ವಾದವಾಗಿರಬೇಕಪ್ಪ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಿಗೆ ಹೊಸ ಕೃಪೆಯನ್ನು ಕೊಡ್ರಿ, ಹೊಸ ಬಲವನ್ನು ಕೊಡ್ರಿ. ಯಾವ ಬಲಹೀನತೆಯು ಮುಟ್ಟದ ಹಾಗೆ ಈ ದಿವಸ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ದಯಪಾಲಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನೆಪಗಳು ಹೇಳುವುದು ಬೇಡ. ಯಥಾರ್ಥವಾಗಿ ಎಲ್ಲ ಕೆಲಸಗಳನ್ನು ದೇವರ ಮಹಿಮೆಗಾಗಿ ಮಾಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.